ಕೋಲ್ಕತ್ತಾ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಂತಹ ವೈದ್ಯೆಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಪರಾಧಿ ಸಂಜಯ್ ರಾಯ್ಗೆ ಈಗ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ. ಕೋಲ್ಕತ್ತಾ ಸಿಬಿಐ ವಿಶೇಷ ಕೋರ್ಟ್ ಈ ಒಂದು ತೀರ್ಪನ್ನ ಪ್ರಕಟಿಸಿದೆ. 9 ಆಗಸ್ಟ್ 2024ರಂದು ನಡೆದಿರುವಂತಹ ವೈದ್ಯೆಯ ಅತ್ಯಾಚಾರ ಕೊಲೆ ಪ್ರಕರಣ ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಅಥವಾ ಸಂಚಲನಕ್ಕೆ ಕಾರಣ ಆಗಿತ್ತು. ಸಾಕಷ್ಟು ಪ್ರತಿಭಟನೆಗಳು ನಡೆದಿತ್ತು. ಇದೀಗ ವೈದ್ಯರು ನರ್ಸ್ಗಳು ಮಾಡಿರುವಂತಹ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಜಯ ಸಿಕ್ಕಿದೆ. ಅಪರಾಧಿ ಸಂಜಯ್ಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಲಾಗಿದೆ. ಅತ್ಯಾಚಾರಿ ಸಂಜಯ್ ರಾಯ್ಗೆ ಗಲ್ಲು ಶಿಕ್ಷೆಗೆ ಒತ್ತಾಯವನ್ನ ಈಗ ಮಾಡ್ತಾ ಇದ್ದಾರೆ ಅವರ ಕುಟುಂಬಸ್ಥರು. ಅವನಿಗೆ ಗಲ್ಲು ಶಿಕ್ಷೆ ಆಗ್ಬೇಕಿತ್ತು, ಮರಣದಂಡನೆ ಶಿಕ್ಷೆ ಆಗ್ಬೇಕಾಗಿತ್ತು ಅಂತ ಕುಟುಂಬ ಹೇಳ್ತಾ ಇದೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋಲ್ಕತ್ತಾ ಸಿಬಿಐ ಕೋರ್ಟ್. ಫುಟ್ಪಾತ್ ಇಲ್ಲ, ಸ್ಕೈವಾಕ್ ಇಲ್ಲ, ಶಾಸಕರಿಗೆ ಕಾಣ್ತಿಲ್ವೇ ಜನರ ವ್ಯಥೆ, ಅವ್ಯವಸ್ಥೆಯ ಆಗರ ಬಾಬುಸಾಬ್ ಪಾಳ್ಯ, ಬೆಂಗಳೂರು ವಾಯ್ಸ್. ರಾಜಧಾನಿ ಬೆಂಗಳೂರಿನ ಈ ಏರಿಯಾದಲ್ಲಿ ಸಮಸ್ಯೆಗಳ ಸರಮಾಲೆ ಎದ್ದು ಕಾಣಿಸ್ತಿದೆ. ನಿತ್ಯ ಸಾವಿರಾರು ಮಂದಿ ಕಚೇರಿಗೆ ತೆರಳೋದಾಗ್ಲಿ, ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗೋದಿಕ್ಕೂ ಕೂಡ ಈ ರಸ್ತೆಯಲ್ಲೇ ಸರ್ಕಸ್ ಪಡುವಂತಾಗಿದೆ. ಫುಟ್ಪಾತ್ ಇಲ್ಲದೆ, ಸ್ಕೈವಾಕ್ ನಿರ್ಮಾಣ ಮಾಡದೆ ಬಿಬಿಎಂಪಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಂತೆ. ಈ ಏರಿಯಾದ ಜನರು ಅನುಭವಿಸ್ತಾ ಇರುವ ಸಂಕಷ್ಟ ಏನು ಅನ್ನೋದನ್ನ ತೋರಿಸ್ತೀವಿ ಇವತ್ತಿನ ಬೆಂಗಳೂರು ವಾಯ್ಸ್ನಲ್ಲಿ. ಬೆಂಗಳೂರಿನ ಅತಿ ಬ್ಯುಸಿಯಾದ ರಸ್ತೆ ಅಂತಾನೆ ಹೇಳ್ಬೋದು. ಈಗ ನೀವು ನೋಡ್ತಾ ಇದ್ದೀರಾ ನೈಸ್ ರಸ್ತೆ ಹಾಗೂ ಮೈಸೂರು ರಸ್ತೆ ಇರುವಂತದ್ದು. ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಮೈಸೂರು ರಸ್ತೆ ಅಂತಾನೆ ಹೇಳ್ಬೋದು, ಮೈಸೂರು ನೈಸ್ ರೋಡ್ ಅಂತಾನೆ ಹೇಳ್ಬೋದು. ಈ ರಸ್ತೆ ಸಾಕಷ್ಟು ಜನರಿಗೆ ಬೆಂಗಳೂರಿನ ಒಳಗಡೆ ಅಂದ್ರೆ ಮೈಸೂರು ಮಡಿಕೇರಿ ಮುಖಾಂತರ ಬೆಂಗಳೂರಿನ ಹೊರಗಡೆಗೆ ಕರ್ಕೊಂಡ್ ಬರುವಂತ ರಸ್ತೆ ಅಂತಾನೆ ಹೇಳ್ಬೋದು. ದಿನನಿತ್ಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಪ್ರಯಾಣಿಸ್ತಾ ಇರ್ತಾರೆ. ಇಲ್ಲಿ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಅಂತೇಳಿ ಜನರು ಈಗಾಗಲೇ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಓವರ್ ಸ್ಪೀಡಲ್ಲಿ ಮೈಸೂರು ರಸ್ತೆಯಿಂದ ಅತಿ ಹೆಚ್ಚಾಗಿ ಓವರ್ ಸ್ಪೀಡಲ್ಲಿ ಬರುವಂಥ ವಾಹನಗಳು ಸಾಕಷ್ಟು ಒಂದು ನಿಲ್ಲಿಸ್ತಿರೋ ರೋಡ್ ಹಂಪ್ಸ್ ಕೂಡ ಇಲ್ಲ. ಯಾಕೆಂದ್ರೆ ಸಿಟಿ ಎಂಟ್ರೆನ್ಸ್ ಮೇನ್ ಅಂತಾನೆ ಹೇಳ್ಬೋದು. ಸಂಚಾರಿ ಅಂದ್ರೆ ಕೆಂಗೇರಿ ಸಂಚಾರಿ ಪೊಲೀಸ್ ಠಾಣೆಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ಕುಂಬಳಗೂಡು ಪೊಲೀಸ್ ಠಾಣೆಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಸ್ಟಾಪಿನ ಹೆಸರು ಬಾಬುಸಾಬ್ ಪಾಳ್ಯ ಕ್ರಾಸ್ ಹಾಗೂ ಕೆಂಗೇರಿ ಚೆಕ್ ಪೋಸ್ಟ್ ಅಂತಾನೆ ಹೇಳ್ತಾ ಇರ್ತಕ್ಕಂಥದ್ದು. ದಿನನಿತ್ಯ ಜನರಿಗೆ ಸಾಕಷ್ಟು ಒಂದು ಪರದಾಟ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ವಿಜುವಲ್ಸ್ ಅಲ್ಲಿ ಈಗಲೂ ಕೂಡ ಜನ ರಸ್ತೆನ ದಾಟಬೇಕಂದ್ರೆ ಕೈಯನ್ನು ಅಡ್ಡ ಹಾಕಬೇಕು, ಆ ರಸ್ತೆನ ದಾಟಬೇಕು. ಗಾಡಿಗಳು ಮಾತ್ರ 80ರಿಂದ 90 ಕಿಲೋಮೀಟರ್ ಸ್ಪೀಡ್ನಲ್ಲಿ ಇರ್ತಾರೆ. ಜೊತೆಗೆ ಕಾಲೇಜ್ ಹುಡುಗಿಯರಿಗೆ ಸಾಕಷ್ಟು ಒಂದು ರಸ್ತೆ ದಾಟೋದಕ್ಕೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಈ ಏರಿಯಾ ಏನ್ ತೋರಿಸ್ತಾ ಇದೀವಿ ಇದು ಬಾಬುಸಾಬ್ ಪಾಳ್ಯ ಅಂತ ಹೇಳ್ಬೋದು. ಇಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಬಸ್ನ ಇಲ್ಲಿ ಹಿಡಿದು ತಮ್ಮ ಕೆಲಸಕ್ಕೆ ತೆರಳುತ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಂದು ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾರೆ. ಈ ವಿಧಾನಸಭಾ ಕ್ಷೇತ್ರ ಬಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂತಾನೆ ಹೇಳ್ಬೋದು. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಕೈವಾಕ್ ಕೆಲವು ಕಡೆ ಹಾಗೆ ಇದೆ, ಯಾರು ಕೂಡ ಯೂಸ್ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಮಾತ್ರ ಜನರು ದಿನನಿತ್ಯವಾಗಿ ಸಾಕಷ್ಟು ಸಾವಿರದ ಸಂಖ್ಯೆಯಲ್ಲಿ ರಸ್ತೆಯನ್ನು ದಾಟುತ್ತಾ ಇರ್ತಾರೆ. ಆದ್ರೆ ಯಾವುದೇ ರೀತಿಯ ಸ್ಕೈವಾಕ್ ಇಲ್ಲದಿಂದ ಆದಷ್ಟು ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಪ್ರಕರಣಗಳು ದಾಖಲಿಸ್ತಾ ಇದ್ದಾರೆ ಪೊಲೀಸರು. ಇನ್ನು ಅಧಿಕಾರಿಗಳ ಬಳಿ ಸಾಕಷ್ಟು ಜನ ನಮಗೆ ಸ್ಕೈವಾಕ್ ನೀಡಿ ಅಂತ ಒಂದು ಮೀಟಿಂಗ್ಗಳಲ್ಲಿ ಕೂಡ ಹೇಳಿದ್ರು ಕೂಡ ಯಾವುದೇ ರೀತಿಯ ಒಂದು ಕಿಮ್ಮಕ್ಕು ಕೂಡ ಕೊಡದೆ ಕಿವಿಗೂ ಹಾಕೊಳ್ಳದೆ ಹಾಗೆ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇನ್ನ ಇದ್ರ ಬಗ್ಗೆ ಅಂದ್ರೆ ಈ ರಸ್ತೆ ವ್ಯವಸ್ಥೆಯ ಬಗ್ಗೆ ಇಲ್ಲಿ ಸ್ಥಳೀಯರಾದಂತಹ ಒಬ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್ ಬನ್ನಿ ಸರ್, ಈಗ ಈ ರಸ್ತೆಯಲ್ಲಿ ಹೆಚ್ಚು ಆಕ್ಸಿಡೆಂಟ್ ಆಗ್ತದೆ ಅಂತ ಕೇಳ್ಪಟ್ಟಿದ್ದೀವಿ. ದಿನಕ್ಕೆ ಆಕ್ಸಿಡೆಂಟ್ ಆಗುತ್ತಾ? ತಿಂಗಳಿಗೆ ಎಷ್ಟು ಜನ ಡೆತ್ ಆಗ್ತಾರೆ? ಮತ್ತೆ ಈ ಜನ ಇಲ್ಲಿ ಯಾವ ರೀತಿ ಕಷ್ಟ ಅನುಭವಿಸ್ತಾರೆ? ಸರ್ ಇಲ್ಲಿ ಡೈಲಿ ಆಗುತ್ತೆ, ಡೈಲಿ ಒಂದಾರು ಆಗುತ್ತೆ, ಹಾಗೆ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಸರ್ವಿಸ್ ರೋಡಿಂದನೂ ಟ್ರಾಫಿಕ್ ಆಗುತ್ತೆ, ಹೈವೇಯಿಂದನೂ ಟ್ರಾಫಿಕ್ ಇರುತ್ತೆ. ಭಾನುವಾರ ಆದರೂ ಟ್ರಾಫಿಕ್ಕು, ಭಾನುವಾರ ಅಂದ್ರೆ ಹೆವಿ ಟ್ರಾಫಿಕ್ಕು. ಭಾನುವಾರ ಒಂದು ದಿವಸ ಮಾತ್ರ ಬಂದು ನಿಂತ್ಕೊತಾರೆ ಪೊಲೀಸವರು. ಅದು ಬಿಟ್ಟು ಯಾವತ್ತೂ ನಾವು ನೋಡೇ ಇಲ್ಲ. ಆಮೇಲೆ ಆ ಮೈಸೂರು ಹೈವೇ ಮಾಡಿರೋದ್ರಿಂದನೇ ಇದು ಪ್ರಾಬ್ಲಮ್ ಆಯ್ತಿರೋದು. ಯಾಕೆಂದರೆ ಆಪೋಸಿಟ್ ಸ್ಕೂಲ್ ಇದೆ. ನಾವು ಬಿಡ್ರಿ ನಾವು ಹೆಂಗೋ ಓಡಾಡ್ತೀವಿ, ಸ್ಕೂಲ್ ಹುಡುಗರೆಲ್ಲ ಡೈಲಿ ಕ್ರಾಸ್ ಮಾಡಬೇಕು. ಒಂದು ಡಿವೈಡರ್ ಬಿಟ್ಟಿಲ್ಲ, ಒಂದು ಸಿಗ್ನಲ್ ಹಾಕಿಲ್ಲ, ಒಂದು ಏನೂ ಹಾಕಿಲ್ಲ. ಅದೇ ಮೇನ್ ಪಾಯಿಂಟ್ ಇಲ್ಲಿ. ಅದು ಬಿಟ್ಟರೆ
ಆಮೇಲೆ ಪೊಲೀಸು ಭಾನುವಾರ ಒಂದು ದಿವಸ ಬರ್ತಾರೆ, ಅದು ಬಿಟ್ಟು ಇನ್ಯಾರು ಇಲ್ಲ. ಪ್ರತಾಪ್ ಸಿಂಹ ಅವರು ಹ್ಯಾಂಡ್ ಓವರಲ್ಲಿ ಇದು ನಡೆದಿದ್ದು ಹೈವೇ. ಅವತ್ತು ಬಂದರು, ಮಾತು ಕೊಟ್ಟಾದ್ಮೇಲೆ ಎಲ್ಲ ಮಾಡ್ಕೊಂಡು ಕೊಡ್ತೀನಿ, ಸಿಗ್ನಲ್ ಕೊಡ್ತೀನಿ, ಇದು ಬ್ರಿಡ್ಜ್ ಫ್ಲೇವರ್ ಮಾಡ್ಕೊಂಡು ಕೊಡ್ತೀನಿ ಅಂತೆಲ್ಲ ಮಾತಾಡ್ಬಿಟ್ಟು ಹೋದವನು ಒಂದು ದಿವಸ ಅವತ್ತು ಬಂದವನು ಇವತ್ತುವರೆಗೂ ನಾಪತ್ತೆ. ಕಣ್ಗೂ ಕಾಣಲಿಲ್ಲ, ಕಿವಿಗೂ ಕೇಳಲಿಲ್ಲ, ಅವನಿಲ್ಲ ಅವನೇ ಏನು ಮಾಡ್ತಾವನಿ ಅಂತ. ಇದು ಇಲ್ಲಿ ನಡೀತಿರೋ ಸಿಚುವೇಶನ್ ಬಟ್ ಪ್ರೆಸೆಂಟ್ ಆಗಿ. ಆಕ್ಸಿಡೆಂಟ್ಗಳು ಜಾಸ್ತಿ ಇದ್ದಾವೆ. ಸ್ಕೈ ವಾಕು ನಮಗೆ ಫ್ಲೇವರ್ ಕೇಳಿದ್ದು, ಸ್ಕೈ ವಾಕ್ ಅಂತ ಹೇಳ್ತಾರೆ, ಇನ್ನೂ ಆಗಿಲ್ಲ. ಅದಕ್ಕೆ ಮಾಡ್ಕೊಡ್ಬೇಕಷ್ಟೇ ಜನಕ್ಕೆ. ಎಷ್ಟು ಜನ ಸಾಯ್ತಾರೆ ಇಲ್ಲಿ ತಿಂಗಳಿಗೆ? ಬೇಜಾನ್ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ. ಇಲ್ಲಿ ಏನಿಲ್ಲ, ಹಂಗೆ ನೆಟ್ಟು ಬರ್ತಾನೆ ಇರ್ತವೆ. ಗುದ್ದಾಡ ಇಂಟು ಹೋಯ್ತಾ ಇರ್ತವೆ, ಆಗ್ತಾನೆ ಇರ್ತವೆ. ಬೇಜಾನ್ ಆಯ್ತಿದೆ. ತಿಂಗಳ ಒಂದು 4-5 ಸತಿ ಏನೋ ಹಾಗೆ ಆಯ್ತದೆ. ಇಲ್ಲಿ ಜನಗಳು ಜಾಸ್ತಿ ಓಡಾಡ್ತಾರೆ, ರೋಡು ಬ್ಲಾಕ್ ಆಗುತ್ತೆ. ಸಂಡೇ ಮಾತ್ರ ಫುಲ್ ಬ್ಲಾಕು. ಮಕ್ಕಳೆಲ್ಲ ರೋಡ್ ದಾಟೋಕ್ಕೆ ಕಷ್ಟ ಆಗುತ್ತೆ. ಸ್ಕೈ ವಾಕ್ ಮಾಡಬೇಕು, ಎಲ್ಲ ತೊಂದರೆ ಬೇಜಾನಿದೆ. ಒಂಚೂರು ಮಾಡಿಕೊಡಿ ಇದನ್ನು ಅವಶ್ಯ. ಅಂದರೆ ಆಕ್ಸಿಡೆಂಟ್ಸ್ ಎಲ್ಲ ಏನು ಕತೆ ಸರ್ ಇಲ್ಲಿ? ಯಾವ ಥರ ಆಕ್ಸಿಡೆಂಟ್? ಗಾಡಿಗಳು ಜೋರಾಗಿ ಬರ್ತಾರೆ, ಈ ಕಡೆ ಎಲ್ಲ ಯೂಟರ್ನ್ ಇಲ್ಲ, ನೋಡ್ಕೊಂಡು ಸ್ಟ್ರೈಟಾಗಿ ನುಗ್ಬಿಡ್ತಾರೆ. ನೋಡಲ್ಲ, ಇವರು ನೋಡಲ್ಲ, ಆ ಕಡೆ ನೋಡಲ್ಲ. ಪೊಲೀಸ್ನವರು ಕಮ್ಮಿನೇ. ಇಲ್ಲಿ ಟ್ರಾಫಿಕ್ ಇಲ್ಲ, ಸಿಗ್ನಲ್ ಇಲ್ಲ. ಸಿಗ್ನಲ್ನ ಅವಶ್ಯಕತೆ ಇದೆ, ಅದೆಲ್ಲ ಮಾಡಿಕೊಡ್ಬೇಕು. ಒಂಚೂರು ತಾಡಕ್ಕಾಗಲ್ಲ, ದಾಟಕ್ಕಾಗಲ್ಲ. ಯಾರನ್ನ ಒಂಚೂರು ಕೈ ಅಡ್ಡ ಕೊಡೋದಿಲ್ಲ, ಏನಿಲ್ಲ. ನಾವು ಹಿಂಗೆ ಅಡ್ಡ ಕೊಟ್ರೆ ನುಗ್ಗಂಡಿದೆ ಓಡ್ಬತ್ತಾರೆ. ಹಿಂಗೆ ಈ ಸ್ಥಿತಿ ಮಾಡಿ ನಿಲ್ಸ್ಬಿಟ್ರಿ ಊರಿಗೆ. ಏನಪ್ಪ ಮಾಡೋಣ ನಾವು? ಬಾಬಾ ಸಾವ್ರ ಪಾಳ್ಯ. ಪೊಲೀಸರು ಬರಲ್ಲ, ಟ್ರಾಫಿಕ್ ಯಾರು ಬರಲ್ಲ ಅಲ್ಲಿ. ರೋಡ್ ದಾಟ್ಬೇಕು ನಾವು, ಆಯ್ತಾ ಇಲ್ಲ. ಕೈ ತಡ ಹಾಕಿದ್ರು ನಿಲ್ಲಿಸ್ತಾ ಇಲ್ಲ. ನಾವು ಹೆಂಗ್ ಹೋಗ್ಬೇಕು ಹೇಳಿ ಡ್ಯೂಟಿಗೆ? ಇಲ್ಲಿ ಮೇಲೆ ಬ್ರಿಡ್ಜ್ ಕಟ್ರಿ ಇಲ್ಲದೆ ರೋಡ್. ನಾವ್ ಯಾವ MLA ನೋಡಿದೀವಿ? ಯಾವ MLA ನೋಡಿಲ್ಲ. ಅವರೆಲ್ಲ ದುಡ್ಡು ತಿನ್ನೋರು MLAಗಳು, ತಿನ್ನವು. ಎಲೆಕ್ಷನ್ ಬೇಕಾದ ಮಾತ್ರ, ಎಲೆಕ್ಷನ್ ಬೇಕಾದ ಮಾತ್ರ ನಾವಿದ್ದೀವಿ ಅಂತಾರೆ. ಗೆದ್ರೆ ಮಾತ್ರ ಯಾವನೂ ಇಲ್ಲ. ಏನೋ ಜೀವನ ಮಾಡಕ್ ಬಂದಿದೀವಿ. ಅಲ್ಲಿ ಅವತ್ತು ಹಂಗುವೆ ಯಾರೋ ಹಿಂದಗಡೆ ಬಂದು ಚಪ್ಲಿ ಮೆಟ್ಬಿಟ್ರು. ರೋಡ್ ದಾಟುವಾಗ ಕಾರು ಬಂದೇ ಬಿಡ್ತು. ಆಮೇಲೆ ಆ ಚಪ್ಲಿ ಕಿತ್ತೋದಕ್ಕೆ ನಾನು ಪಾಸ್ ಆಗ್ಬಿಟ್ಟೆ. ಅದೇನಾರ ಕಿತ್ತೋಗ್ದೇನೆ ಇದಾಗಿದ್ರೆ ನಾನು ಸಿಗಾಯ್ಕೊಂಡ್ಬಿಡುವೆ. ಹಂಗಾಗಿ ಸದ್ಯಕ್ಕೆ ಚಪ್ಲಿ ಕಿತ್ತೋಯ್ತದು ಒಳ್ಳೇದಾಯ್ತು ಕಣ ಅಂತ ನಮ್ಮ ಹುಡುಗಿ ಹೇಳ್ತು. ದಾಟಕ್ಕೆ ಆಗುದಿಲ್ಲ ಸರ್. ಒಂದ್ಸರಿ ಆ ಕಡೆನೇ ನಿಂತಿ ಸಾಕಾಯ್ತು. ಆಗ ಪೊಲೀಸ್ನವ್ರು ಇದ್ರು, ಈ ಕಡೆಗೆ ಬಂದಿದ್ರು ಒಬ್ರು. ಅವರು ಆಚೆಗೆ ಬಂದು ನನ್ನಂಗೆ ಕರ್ಕ ಬಂದ. ಸೈಕಲಲ್ಲಿ ನಾವು ರೋಡ್ ದಾಟಕ್ಕಾಗಲ್ಲ, ಬರಕ್ಕಾಗಲ್ಲ. ಅಲಾಸ್ ಬರ್ಬೇಕು, ಹಿಂಸೆ ಆಯ್ತೈತೆ. ಸ್ಕೂಲ್ ಮಕ್ಳು ದಾಟಕ್ ಹಿಂಸೆ, ಭಾರಿ ಹಿಂಸೆ ಆಯ್ತೈತೆ ಸರ್. ಅವ್ರು ಎಲೆಕ್ಷನ್ ಇದ್ದಾಗ ಮಾತ್ರ ಬರೋದು. ಇನ್ನು ಈಗ ತಿರುಗಿ ನೋಡಲ್ಲ ಸರ್. ಏನಾರ ಕೇಳಿದ್ರೆ ಇಲ್ಲಿ ಓಟ್ ಹಾಕಿದಾರ ನಮ್ಗೆ, ಅವ್ರು ಓಟೇ ಹಾಕಿಲ್ಲ ಈ ಊರವರು ಅಂತ ಈ ತರ ಇದ್ ಮಾಡ್ತಾರೆ ಸರ್. ಭಾರಿ ತೊಂದರೆ ಆಯ್ತೈತೆ. ನಾವೇ 2-3 ಸತಿ ಸೈಕಲಲ್ಲಿ ನಾನು ವ್ಯಾಪಾರ ಮಾಡೋದು. ರೋಡ್ ಪಾಸ್ ಮಾಡಕ್ಕೆ ಆಗಲ್ಲ. ಒಂದ್ ವೇಳೆ ಹೋಗ್ಬೇಕು, ಒಂದ್ ವೇಳೆ ಬರ್ಬೇಕು ಸರ್. ನಾನು ಗಾಡಿಗಳು ಭಯಂಕರ ಗಾಡಿಗಳು ಬರ್ತವೆ. ಹಿಂಗೆ ತುಂಬಾ ತೊಂದರೆ ಆಯ್ತೈತೆ ಸರ್. ಸಾಕಷ್ಟು ಜನ ಈ ರಸ್ತೆಯಲ್ಲಿ ದಿನನಿತ್ಯವಾಗಿ ಓಡಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಎದುರುಗಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಆ ಸ್ಕೂಲಿನ ಮಕ್ಕಳು ಸಹ ಇದೇ ರೀತಿಯಲ್ಲಿ ರೋಡನ್ನ ದಾಟಬೇಕು. ರೋಡನ್ನ ದಾಟಿ ಆತ ಒಂದು ಅದರ್ ಸ್ಕೂಲ್ ಶಾಲೆ ಮಕ್ಕಳು ಈ ಶಾಲೆಗೆ ಬರಬೇಕು. ನಿಜಕ್ಕೂ ಕೂಡ ಅವರು ಕೂಡ ಸಾಕಷ್ಟು ಒಂದು ತೊಂದರೆಯನ್ನ ಅನುಭವಿಸ್ತಾ ಇರೋ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ಕ್ಷೇತ್ರಕ್ಕೆ ಈ ಒಂದು ಸುದ್ದಿಯನ್ನ ನೋಡಿ ಏನಾದರೂ ಸ್ಕೈ ವಾಕ್ ಮಾಡ್ತಾರ ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಅಂತ ಕೂಡ ಕಾದು ನೋಡ್ಬೇಕಾಗಿರೋದು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. 3 ಲಕ್ಷ ಜನ ಸಾಯ್ತಿದ್ದಾರೆ.